बहनों को अस्सलाम वालेकुम। आप सभी का प्यार, आप सभी का विश्वास जो आपने अप्पा जी को, डॉक्टर शामनूर शिवशंकरप्पा जी को ನಾವು ಸಾಬ್ರು ಏನು BJP ಕೊಡ್ತಾರೇನು? ನಮಗೆ ಕೊಡದೇ ಇದ್ರೆ ಯಾರಿಗೆ ಕೊಡ್ತಾರೆ? ದುಡ್ಡು ಒಗಿತೀವಿ, ಓಟ್ ತಗೋತೀವಿ, ಅದು ಮದ ಇತ್ತು. ಈಗ 9ನೇ ತಾರೀಕು ಇಳಿಯುತ್ತೆ. ಅದೇ ಮಾಡ್ಕೊಂಡು ಬಂದಿದ್ದು. ಕೃತಿಯ ಕೊಡುಗೆ ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಬಂಧುಗಳ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ ಆರಂಭದಲ್ಲಿ ಒಂದು ಭಾಷಣ ಕೇಳಿಸ್ಕೊಂಡ್ರಲ್ಲ, ತಕ್ಷಣಕ್ಕೆ ನೀವು ಅಂದ್ಕೊಂಡಿರ್ತೀರಿ ನಾರ್ತ್ ಭಾಗದಲ್ಲಿ, ಅಂದ್ರೆ ನಮ್ಮ ದೇಶದ ಉತ್ತರ ಭಾಗದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಭಾಷಣ ಮಾಡ್ತಾ ಇರಬೇಕು ಅಂತ ಹೇಳಿ. ಆದ್ರೆ ಅಲ್ಲಲ್ಲ, ನಮ್ಮ ಮಧ್ಯ ಕರ್ನಾಟಕ ಅಂತ ಯಾವುದನ್ನು ಕರಿತೀವೋ ದಾವಣಗೆರೆ, ಆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಸಂಸದೆ ಆಗಿರುವಂಥ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿರುವಂಥ ಭಾಷಣ ಅದು. ನನಗೆ ತಕ್ಷಣ ಕನ್ಸ್ಬಿಡ್ತು, ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಥವಾ ಎಲ್ಲಿದ್ದೀವಿ ಅಂತ ಹೇಳಿ. ಯಾರನ್ನೋ ಓಲೈಸಿಕೊಳ್ಳೋದಕ್ಕೆ, ಯಾರದ್ದೋ ಮತವನ್ನು ಪಡೆಯುವಂಥ ಉದ್ದೇಶದಿಂದ ಹಿಂಗೆಲ್ಲ ಭಾಷಣವನ್ನ ಮಾಡ್ತಾರೆ ಅಂತ ಹೇಳಿ. ಎಲ್ಲರಪ್ಪ ಹಣೆ ಬರೋಣ ಇದೆ, ಒಂದು ಸ್ವಲ್ಪ ಪಕ್ಕ ಇಡೋಣ. ಈಗ ವಿಚಾರಕ್ಕೆ ಬರೋಣ. ಬಂಧುಗಳೇ, ಈ ವರ್ಷ ನಮ್ಮಲ್ಲಿ ಚುನಾವಣಾ ವರ್ಷ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಕಾರಣ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ ಚುನಾವಣೆ ಕಾದಿರ್ತಾ ಇದೆ. ಇನ್ನೊಂದು ಕಡೆಯಿಂದ ನಮ್ಮ ರಾಜ್ಯದಲ್ಲೂ ಕೂಡ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ನಾನು ಅಂದ್ಕೊಂಡಿರಲಿಲ್ಲ ಈ ಪರಿಯಾಗಿ ಚರ್ಚೆ ಆಗಬಹುದು, ಈ ಪರಿಯಾಗಿ ರಾಜ್ಯದ ಗಮನವನ್ನು ಸೆಳೆಯಬಹುದು ಅಂತ ಹೇಳಿ. ಆದರೆ ನಾನಾ ಕಾರಣಗಳಿಗಾಗಿ ಇದೀಗ ಬಹಳ ಚರ್ಚೆ ಆಗ್ತಾ ಇದೆ, ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಇನ್ನೊಂದು ಕಡೆಯಿಂದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಈ ಚುನಾವಣೆಯನ್ನ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ. JDS ಅಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಆಗಿರುವ ಕಾರಣಕ್ಕಾಗಿ ಅವರು ಸದ್ಯ ಅಂತ ಇದರಲ್ಲೇನಿಲ್ಲ. ಅವರು ಸದ್ಯ ಪೈಪೋಟಿ ಇರೋದು ಒಂದು ಕಡೆಯಿಂದ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನಡುವೆ. ಕಾಂಗ್ರೆಸ್ ಯಾಕೆ ಇದು ಪ್ರತಿಷ್ಠೆ ಅಂದ್ರೆ, ಅವರು ಆಡಳಿತದಲ್ಲಿ ಇರುವಂತಹ ಪಕ್ಷ, ಜೊತೆಗೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದ್ದಂಥವರು, ಅವರದ್ದೇ ಶಾಸಕರು, ಅವರು ವಿಧಿವಶರಾದ ಕಾರಣಕ್ಕಾಗಿ ಬೈ ಎಲೆಕ್ಷನ್ ನಡೀತಾ ಇದೆ. ಅಪ್ಪಿ ತಪ್ಪಿ ಸೋತು ಬಿಟ್ರೆ ಒಂದು ರೀತಿಯಲ್ಲಿ ಮುಖಭಂಗ, ಅವಮಾನ ಅನ್ಸ್ಬಿಡುತ್ತೆ. ಆಡಳಿತ ವಿರೋಧಿ ಅಲೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರು ಆಗಿ ಬಿಡಬಹುದು. ಬಿಜೆಪಿಗೆ ಯಾಕೆ ಪ್ರತಿಷ್ಠೆ ಅಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿದ್ರು. ಹೀಗಾಗಿ ಈ ಚುನಾವಣೆಯ ಗೆಲುವಿನ ಮೂಲಕ ಪುಟಿದೇಳಬೇಕು, ಮುಂದಿನ ಚುನಾವಣೆ ಸಿದ್ಧತೆ ಮಾಡಬೇಕು ಅಂತ ಅವರು ಪ್ರತಿಷ್ಠೆಯಾಗಿ ಸ್ವೀಕರಿಸಿಬಿಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆಯನ್ನು ನಾವು ರಾಜ್ಯಕ್ಕೆ ತೋರಿಸಬೇಕು ಅಂತ ಹೇಳಿ ಈ ಚುನಾವಣೆಯ ಮೂಲಕ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೀಗಾಗಿ 2 ಕಡೆಯೂ ಕೂಡ ಇದು ಪ್ರತಿಷ್ಠೆ ಆಗಿ ಆಗ್ಬಿಟ್ಟಿದೆ. ಹಾಗಾದ್ರೆ ಆ ಚುನಾವಣಾ ಕಣದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ, ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ. ಒಂದು ಕಡೆ ದಾವಣಗೆರೆ ದಕ್ಷಿಣ ಚರ್ಚೆ ಆಗೋದಕ್ಕೆ ಕಾರಣ ಮುಸ್ಲಿಮರ ವಿಚಾರಕ್ಕೆ ಸಂಬಂಧಪಟ್ಟಾಗ ಬಹಳ ಚರ್ಚೆ ಆಗ್ತಾ ಇದೆ. ಬಾಗಲಕೋಟೆ ಅಲ್ಲಿ ಕುಟುಂಬ ರಾಜಕಾರಣ ಎನ್ನುವ ಕಾರಣಕ್ಕೆ ಒಂದಷ್ಟು ಚರ್ಚೆಯಲ್ಲಿದೆ. ಈಗ ಯತ್ನಾಳ್ರ ಎಂಟ್ರಿ ಮತ್ತೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹೀಗಾಗಿ 2 ವಿಧಾನಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬರೋಣ. ಒಂದು ವೇಳೆ ದಾವಣಗೆರೆ ದಕ್ಷಿಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ, ಆ ಕ್ಷೇತ್ರ ರಚನೆ ಆದಾಗ್ಲಿಂದಲೂ ಕೂಡ 2008ರಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಶಾಸಕರಾಗಿ ಗೆದ್ಕೊಂಡು ಬರ್ತಾ ಇದ್ರು. ಅವರು ಇರುವವರೆಗೂ ಕೂಡ ಆ ವಿಧಾನಸಭಾ ಕ್ಷೇತ್ರ ಚರ್ಚೆ ಆಗಿದ್ದನ್ನು ನಾನು ಗಮನಿಸಿಯೇ ಇಲ್ಲ. ಅವರಿಗೆ ತೀವ್ರ ಪೈಪೋಟಿ ಎನ್ನುವ ರೀತಿಯಲ್ಲಿ ಕಂಡು ಬರ್ತಾ ಇರಲಿಲ್ಲ. ಅವರು ಆರಾಮಾಗಿ ಅಲ್ಲಿ ಗೆದ್ಕೊಂಡು ಬರ್ತಾ ಇದ್ರು. ಅವರದ್ದೇ ಕ್ಷೇತ್ರವಾಗಿ, ಅವರದ್ದೇ ಭದ್ರಕೋಟೆಯಾಗಿ ಮಾರ್ಪಡಿಸಿಕೊಂಡು ಬಿಟ್ಟಿದ್ರು. ಅಲ್ಲಿ ಮುಸ್ಲಿಮರು, ಲಿಂಗಾಯತರು, ಎಲ್ಲರೂ ಬೇರೆ ಬೇರೆ ಯಾವ ಸಮುದಾಯದವರು ಇದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶಾಮನೂರು ಶಿವಶಂಕರಪ್ಪನವರಿಗೆ ವೋಟ್ ಹಾಕ್ತಾ ಇದ್ರು. ಅವರು ಇರುವವರೆಗೂ ಕೂಡ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಎನ್ನುವಂಥ ಚರ್ಚೆ ಯಾವತ್ತೂ ಕೂಡ ಆಗಿರಲಿಲ್ಲ. ಆದ್ರೆ ಅವರು ವಿಧಿವಶರಾಗ್ತಿದ್ದ ಹಾಗೆ ಬೈ ಎಲೆಕ್ಷನ್ ಬಂದೇ ಬಿಡ್ತು. ಆಗ ಆ ಕ್ಷೇತ್ರದ ಚಿತ್ರಣ ಬದಲಾಗೋದಕ್ಕೆ ಶುರುವಾಯಿತು. ಪ್ರಮುಖವಾಗಿ ಅಲ್ಪಸಂಖ್ಯಾತರು ಪಟ್ಟು ಹಿಡಿದು ಕುಳಿತುಕೊಂಡ್ಬಿಟ್ರು. ಏನಂತ, ಈ ದಾವಣಗೆರೆ ದಕ್ಷಿಣದಲ್ಲಿ ಇಲ್ಲಿಯವರೆಗೂ ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಹಾಕೊಂಡು ಬಂದಿದ್ದೇವೆ. ಶಾಮನೂರು ಶಿವಶಂಕರಪ್ಪನವರು ಇರುವವರೆಗೂ ಕೂಡ ನಾವು ಕೇಳಲೇ ಇಲ್ಲ. ಆದ್ರೆ ಅವರಿಲ್ಲ, ಈಗ ನಮಗೊಂದು ಅವಕಾಶವನ್ನ ಮಾಡಿಕೊಡಿ. ಈಗ ಕಾಂಗ್ರೆಸ್ ನಮ್ಮನ್ನ ವೋಟ್ ಬ್ಯಾಂಕ್ ಅಂತ ಹೇಳಿ ಅಂದ್ಕೊಂಡಿದ್ಯಲ್ಲ, ಅಥವಾ ವೋಟ್ ಬ್ಯಾಂಕ್ ಎನ್ನುವ ರೀತಿಯಲ್ಲಿ ಪರಿಗಣಿಸುತ್ತಲ್ಲ, ಬರೀ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡರೆ ಹೇಗೆ? ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ ಇರುವಂತಹ ಶಾಸಕರು ತೀರಾ ಕಡಿಮೆ. ಹೀಗಾಗಿ ಇದೊಂದು ವಿಧಾನಸಭಾ ಕ್ಷೇತ್ರವನ್ನು ನಮಗೆ ಬಿಟ್ಕೊಡಿ ಎನ್ನುವ ರೀತಿಯಲ್ಲಿ ಅವರು ಪಟ್ಟು ಹಿಡಿದು ಕುಳಿತುಕೊಂಡು ಬಿಟ್ರು. ಅಲ್ಲಿಗೆ ಚಿತ್ರಣವೇ ಕಂಪ್ಲೀಟ್ ಆಗಿ ಬದಲಾಗಿ ಬಿಡ್ತು. ಕಾರಣ ಏನು ಅಂದ್ರೆ, ಈ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ಹೆಚ್ಚು ಕಡಿಮೆ ಒಂದು 70ರಿಂದ 75 ಸಾವಿರ ಇದ್ದಾರೆ. ಲಿಂಗಾಯತರು ಅಂತ ಬಂದಾಗ 40ರಿಂದ 45 ಸಾವಿರ. ಇನ್ನು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಈ ರೀತಿಯಾಗಿಯೂ ಕೂಡ ಬೇರೆ ಬೇರೆ ಸಮುದಾಯದವರು ಇದ್ದಾರೆ. ಆದ್ರೆ ಅತಿ ಹೆಚ್ಚು ಇರೋದು ಅಲ್ಲಿ ಅಲ್ಪಸಂಖ್ಯಾತರು ಅಥವಾ ಮುಸ್ಲಿಂ ಸಮುದಾಯದವರು. ಅಂದ್ರೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಲ್ಲ, ಅದರ ಬದಲಾಗಿ ಅಲ್ಲಿ ಬಹುಸಂಖ್ಯಾತರು ಎನ್ನುವ ರೀತಿಯಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದವರು ಇದ್ದಾರೆ.
ಹೀಗಾಗಿ ಅವರು ಪಟ್ಟು ಹಿಡಿದು ಕುತ್ಕೊಂಡ್ಬಿಟ್ರು. ಆರಂಭದಲ್ಲಿ ಅವರ ಆ ಪಟ್ಟು ಒತ್ತಾಯ ಇತ್ತಲ್ಲ ಹೆಚ್ಚು ಚರ್ಚೆ ಆಗಿರಲಿಲ್ಲ. ಆದ್ರೆ ಯಾವಾಗ ಜಮೀರ್ ಅಹಮದ್ ಖಾನ್ ಅಲ್ಲಿಗೆ ಎಂಟ್ರಿ ಕೊಟ್ಟುಬಿಟ್ರು, ಕ್ಷೇತ್ರದ ಚಿತ್ರಣ ಸಂಪೂರ್ಣವಾಗಿ ಬದಲಾಗ್ಬಿಡ್ತು. ಜಮೀರ್ ಅಹಮದ್ ಎಲ್ಲಿವರೆಗೂ ಹೋಗ್ಬಿಟ್ರು ಅಂದ್ರೆ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ರು. ನಾನು ಟಿಕೆಟ್ ಕೊಡಿಸ್ತೀನಿ ಎನ್ನುವ ರೀತಿಯಲ್ಲಿ ಅಲ್ಲಿ ಭರವಸೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡ್ರು. ಒಂದು ಹಂತಕ್ಕಂತೂ ಮುಂದೆ ಹೋಗ್ಬಿಟ್ಟು ಏನಂದ್ರು ಜಮೀರ್ ಅಹಮದ್ ಅಂದ್ರೆ, ಅಪ್ಪಿತಪ್ಪಿ ಅಲ್ಪಸಂಖ್ಯಾತರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾನು ಸಚಿವನಾಗಿ ಉಳಿದು ಏನು ಪ್ರಯೋಜನ, ರಾಜೀನಾಮೆ ಕೊಟ್ಟು ಬಿಡ್ತೀನಿ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಮಾತುಗಳನ್ನು ಕೂಡ ಆಡಿಬಿಟ್ರು. ಆದ್ರೆ ಇತ್ತ DK ಶಿವಕುಮಾರ್ ಸೇರಿದಂತೆ ಬೇರೆ ಬೇರೆ ಒಂದಷ್ಟು ನಾಯಕರು ಶಾಮನೂರು ಕುಟುಂಬದ ಪರವಾಗಿ ನಿಂತ್ಕೊಂಡು ಬಿಟ್ರು. ಅಂತಿಮವಾಗಿ ಜಟಾಪಟಿ ಚರ್ಚೆ ಎಲ್ಲವೂ ಕೂಡ ಆಯ್ತು. ಕೊನೆಗೂ DK ಶಿವಕುಮಾರ್ ಕೈ ಮೇಲಾಗಿ ಬಿಡ್ತು. ಆ ಕುಟುಂಬದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಅನುಕಂಪದ ಆಧಾರದ ಮೇಲೆ ಕುಟುಂಬದವರಿಗೆ ಟಿಕೆಟ್ ಕೊಡೋದು ನಮ್ಮ ಸಂಪ್ರದಾಯ ಎನ್ನುವಂತಹ ರೀತಿಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ 27 ವರ್ಷದ ಸಮರ್ಥ ಶಾಮನೂರ್ಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟುಬಿಟ್ರು. ಬಂಧುಗಳೇ, ನಾನಿಲ್ಲಿ ಮುಸ್ಲಿಮರಿಗೆ ಕೊಡಬೇಕು ಇನ್ನೊಂದೊಬ್ಬರಿಗೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಮ್ಮ ದೇಶದ ದುರಂತ ನೋಡಿ. ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಆದ್ರೆ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್ವಾಧಿಕಾರಿ ಧೋರಣೆ. ನೀವು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನು ನಿಮ್ಮ ತಲೆಗೆ ತಂದುಕೊಂಡು ಸ್ವಲ್ಪ ಯೋಚನೆ ಮಾಡಿ. ತುಂಬಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರೇ ಶಾಸಕರಾಗಿ ಆಯ್ಕೆ ಆಗ್ತಿ ಬರ್ತಿದ್ದಾರೆ ಬಿಟ್ರೆ ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅವ್ರಿಲ್ಲ ಅಂತ ಆಗ್ಬಿಟ್ರೆ ಕೊನೆಗೆ ಅವ್ರ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಕೊಂಡು ಹೋಗ್ಬಿಡೋದು. ಈಗ ಸಮರ್ಥ ಶಾಮನೂರು ಕೊಟ್ರ, ನೆಕ್ಸ್ಟ್ ಸಮರ್ಥ ಶಾಮನೂರು ಮಗ, ಅದಾದ ಬಳಿಕ ಅವರ ಮೊಮ್ಮಗ, ಅದಾದ ಬಳಿಕ ಇನ್ನೊಬ್ರು. ಅಲ್ಲಿಗೆ ದಾವಣಗೆರೆ ದಕ್ಷಿಣದಲ್ಲಿ ಪ್ರಜಾಪ್ರಭುತ್ವ ಎಲ್ಲ ಬಂತು, ಅವರ ಕುಟುಂಬದ ಸರ್ವಾಧಿಕಾರ ಅಂತ ಆಗ್ಬಿಡುತ್ತೆ. ಬರೀ ಅದೊಂದಂತ ಹೇಳ್ತಾ ಇಲ್ಲ. ಈಗ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗದ ತೀರ್ಥಹಳ್ಳಿ. ಅಲ್ಲಿ ಒಂದು ಕಡೆಯಿಂದ ಆರ್ಗ ಜ್ಞಾನೇಂದ್ರ ಬಿಜೆಪಿಯಿಂದ, ಕಾಂಗ್ರೆಸ್ ಅಂತ ಬಂದಾಗ ಕಿಮ್ಮನೆ ರತ್ನಾಕರ್. ಅದೆಷ್ಟೋ ವರ್ಷಗಳಿಂದ ಒಮ್ಮೆ ಇವರು ಇಲ್ಲ ಅಂದ್ರೆ ಅವರೇ ಶಾಸಕರಾಗಿ ಆಯ್ಕೆ ಆಗಿ ಬರ್ತಿದ್ದಾರೆ. ಆಲ್ಟರ್ನೇಟಿವ್ ಆಯ್ಕೆ ಇಲ್ಲ ಎನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಾವು ಬದಲಾಗಲ್ಲ ಬಿಡಿ, ನಮ್ಗೆ ಆಯ್ಕೆಗಳು ಇದ್ವು ಒಂದಷ್ಟು. ಈಗ KRS ಪಾರ್ಟಿಯವರು ಎಲ್ಲ ಕಡೆಗಳಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕ್ತಾರೆ, ಪ್ರಜಾಕೀಯದವ್ರು ಹಾಕ್ತಾರೆ, ಇನ್ನು ಬೇರೆ ಬೇರೆ ಪಾರ್ಟಿಯವರು, ಬೇರೆ ಬೇರೆ ಇಂಡಿಪೆಂಡೆಂಟ್ ಅವರೆಲ್ಲರೂ ಕೂಡ ಹಾಕ್ತಾರೆ. ಆದ್ರೆ ನಾವೇನು ಹೇಳಿ, ರಾಷ್ಟ್ರೀಯ ಪಕ್ಷಗಳು ಯಾರಿಗೆ ಟಿಕೆಟ್ ಅನ್ನ ಕೊಡ್ತಾರೋ ಅವರಿಗೆ ಮತವನ್ನ ಹಾಕ್ತೀವಿ. ಯಾಕೆ ಹೇಳಿ, ಅವ್ರು ಹಿಂದಿನ ದಿನ ಬಂದು ಹಣವನ್ನ ಹಂಚ್ತಾರೆ, ಹೆಂಡವನ್ನ ಹಂಚ್ತಾರೆ, ಅದನ್ನೆಲ್ಲ ತಗೊಂಡು ಆರಾಮಾಗಿ ಓಟ್ ಹಾಕ್ತೀವಿ. ಓಟ್ ಹಾಕಿ ಬಂದು ಮಾರನೇ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀವಿ, ನಮ್ಮ ದೇಶದ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ದೇಶ ಹಾಗಾಗಿದೆ, ನಮ್ಮ ದೇಶ ಹೀಗಾಗಿದೆ ಎನ್ನುವಂಥ ರೀತಿಯಲ್ಲಿ. ಇದು ನಮ್ಮ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ ಬಿಡಿ. ಒಟ್ಟಾರೆ ಇದು ದಾವಣಗೆರೆ ದಕ್ಷಿಣದಲ್ಲಿ ಆಗಿದ್ದು ಕೂಡ ಅದೇ. ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಇಲ್ಲಿವರೆಗೂ ಶಾಸಕರಾಗಿದ್ರ, ಅವ್ರ ಮಗ SS ಮಲ್ಲಿಕಾರ್ಜುನ್ ನಿರಂತರವಾಗಿ ಸಚಿವರಾಗಿ ಆಯ್ಕೆ ಆಗ್ತಿದ್ದಾರೆ. ಈಗಲೂ ಕೂಡ ಹಾಲಿ ಸಚಿವರು. ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ. ಈಗ ಅವ್ರ ಮಗನಿಗೆ ಟಿಕೆಟ್ ಅಂತೆ. ಆದ್ರೆ ನಮ್ಮಲ್ಲಿ ಇದನ್ನ ಯಾರು ಪ್ರಶ್ನೆ ಮಾಡಲ್ಲ, ಯಾರು ಕೇಳಲ್ಲ. ಇದು ನಮ್ಮ ದುರಂತ ಇದು. ಈಗ ಹಾಲಿ ಸಚಿವ SS ಮಲ್ಲಿಕಾರ್ಜುನ್, ಅವ್ರ ಹೆಂಡತಿ ಸಂಸದೆ, ಹಾಲಿ ಸಂಸದೆ. ಈಗ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಗೆದ್ರೆ ಅವರೇ ಶಾಸಕರು. ಅಪ್ಪ ಅಮ್ಮ ಮಗ ಎಲ್ಲರೂ ಕೂಡ, ಒಬ್ರು ಅಲ್ಲಿ ಪಾರ್ಲಿಮೆಂಟ್ಗೆ ಹೋಗೋದಂತೆ, ಇನ್ನಿಬ್ರು ಇಲ್ಲಿ ವಿಧಾನಸೌಧಕ್ಕೆ ಹೋಗೋದಂತೆ. ಏನು ದುರಂತನಪ್ಪ. ಓಕೆ, ಒಟ್ಟಿನಲ್ಲಿ ಇಂಥದ್ದೆಲ್ಲ ಆಯ್ತು. ಟಿಕೆಟ್ ಏನೋ ಕೊಟ್ಟಾಯ್ತು. ಟಿಕೆಟ್ ಕೊಟ್ಟಾದ್ಮೇಲೆ ಮುಸ್ಲಿಮರು ಅದಕ್ಕೆ ರೊಚ್ಚಿಗೆ ಎದ್ಬಿಟ್ರು. ಸಾದಿಕ್ ಪೈಲ್ವಾನ್ ಪಕ್ಷೇತರಾಗಿ ಕಣಕ್ಕಿಳಿದ್ರು. ನಾನು ಅಂದ್ಕೊಂಡಿದ್ದೆ ಸಾದಿಕ್ ಪೈಲ್ವಾನ್ ಏನೋ ಒಂದು ಪೈಪೋಟಿಯನ್ನು ಕೊಡಬಹುದು, ಏನೋ ಒಂದಷ್ಟು ಬದಲಾವಣೆ ಆಗಬಹುದು ದಾವಣಗೆರೆ ದಕ್ಷಿಣದಲ್ಲಿ ಎನ್ನುವಂಥ ರೀತಿಯಲ್ಲಿ. ಆದರೆ ಸಾದಿಕ್ ಪೈಲ್ವಾನ್ರಿಗೆ ಕೊನೆಗೆ ಏನಾಯ್ತೋ ಗೊತ್ತಿಲ್ಲ. ಪೈಲ್ವಾನ್ರು ತಮ್ಮ ಪಟ್ಟನ್ನ ಸಡಿಲಿಸಿಯೇ ಬಿಟ್ಟರು. ಅವ್ರು ಹೇಳಿದ್ರು, ಆಯ್ತು ನಾನು ಕಣದಿಂದ ಹಿಂದೆ ಸರಿತೀನಿ ಎನ್ನುವಂಥ ರೀತಿಯಲ್ಲಿ. ಅವ್ರನ್ನ ನಂಬ್ಕೊಂಡಿದ್ದಂಥವ್ರು ತಲೆ ಮೇಲೆ ಕೈ ಹೊತ್ಕೊಂಡ್ಬಿಟ್ರು. ಅಯ್ಯಯ್ಯೋ ಪೈಲ್ವಾನು ಪೈಲ್ವಾನು ಪೈಲಾನು ಪೈಲ್ವಾನು ಅಂತಿದ್ವಿ, ಈಗ ನಮಗೆ ಕೈ ಕೊಟ್ಟು ಓಡ್ ಹೋಗ್ಬಿಟ್ರಲ್ಲ ಪೈಲ್ವಾನು ಎನ್ನುವ ರೀತಿಯಲ್ಲಿ ಅವರು ತಲೆ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದಾದ ಬಳಿಕ ಈಗಲೂ ಕೂಡ ಮುಸ್ಲಿಂ ಸಮುದಾಯದ ಒಂದಷ್ಟು ಅಭ್ಯರ್ಥಿಗಳು ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ದಾರೆ. ಇದು ಇಲ್ಲಿಯವರೆಗಿನ ಚಿತ್ರಣ. ಈಗ ಏನೇನು ಬೆಳವಣಿಗೆ ಆಗ್ತಾ ಇದೆ? ಒಂದು ಕಡೆಯಿಂದ ಬಿಜೆಪಿಯಿಂದ ಶ್ರೀನಿವಾಸ ದಾಸ್ಕರಿಯಪ್ಪ ಇದ್ದಾರೆ. ಅವರು ತಂದೆ ಹಿಂದೆ ದಾವಣಗೆರೆ ಅಭಿವೃದ್ಧಿ ಪ್ರಾಧಿಕಾರ ಇತ್ತಲ್ಲ, ಅದರ ಅಧ್ಯಕ್ಷರಾಗಿದ್ದಂಥವರು. ಅವರ ಮಗ ಶ್ರೀನಿವಾಸ್ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಅವರು ಕೂಡ ತಕ್ಕ ಮಟ್ಟಿಗೆ ಹೆಸರನ್ನ ಮಾಡಿರುವಂತಹ ವ್ಯಕ್ತಿಯ ಆ ಭಾಗದಲ್ಲಿ. ಹೀಗಾಗಿ ಒಂದು ಕಡೆಯಿಂದ ಅವರು, ಒಂದು ಕಡೆಯಿಂದ ಸಮರ್ಥ ಶಾಮನೂರು, ಇವ್ರ ನಡುವೆ ತೀವ್ರವಾದಂಥ ಪೈಪೋಟಿ ಇದೀಗ ಏರ್ಪಟ್ಟಿದೆ. ಈಗ ಸಮಸ್ಯೆ ಏನಾಗಿರೋದು ಅಂದ್ರೆ, ಕಾಂಗ್ರೆಸ್ಗೆ ಅಪ್ಪಿತಪ್ಪಿ ಅಲ್ಪಸಂಖ್ಯಾತರೇನಾದ್ರೂ ತಿರುಗಿ ಬಿದ್ದಿಲ್ಲ ಅಂತಾಗಿದ್ರೆ, ಈ ಪರಿಯಾಗಿ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅಂತಾಗಿದ್ರೆ, ಸಮರ್ಥ ಶಾಮನೂರು ಈ ಪರಿಯಾಗಿ ಪ್ರಚಾರವನ್ನ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ಈಗೇನಾಗ್ಬಿಟ್ಟಿದೆ, ಅಲ್ಪಸಂಖ್ಯಾತರು ತಿರುಗಿ ಬಿದ್ದಿದ್ದಾರೆ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಾವು ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ ಎನ್ನುವಂತ ರೀತಿಯಲ್ಲಿ. ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿದ್ರೂ ಕೂಡ ನಾವು ಮಾತ್ರ ಹಿಂದೆ ಸರಿಯುವಂತ ಪ್ರಶ್ನೆಯೇ ಇಲ್ಲ ಎನ್ನುವಂತ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಮಂದಿ ಅಂತೂ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನಮ್ಮ ವೋಟ್ ಈ ಸತಿ ಬಿಜೆಪಿಗೆ ಹಾಕಿಬಿಡ್ತೀವಿ, ಇಲ್ಲಾಂದ್ರೆ ಒಂದಷ್ಟು ಪಕ್ಷೇತರಿದ್ದಾರಲ್ಲ ಅವ್ರಿಗೆ ಹಾಕ್ತೀವಿ, ವೋಟ್ ಎಲ್ಲವೂ ಕೂಡ ಚಿತ್ರ ಆಗಿ ಹೋಗಿಬಿಡ್ಲಿ ಅಂತ ಹೇಳಿ. ಈಗ ಕಾಂಗ್ರೆಸ್ನವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಇಲ್ಲಿವರೆಗೆ ನಾವು ಯಾರನ್ನ ನಂಬ್ಕೊಂಡಿದ್ವೋ ಮುಸ್ಲಿಂ ಸಮುದಾಯದವ್ರನ್ನ, ಅವರೇ ನಮಗೆ ಕೈ ಕೊಟ್ಟು ಬಿಡ್ತಾರ, ಏನ್ ಕಥೆ ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಒಂದಷ್ಟು ಅದೇ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಫೈನಲ್ ರಿಸಲ್ಟ್ ಏನ್ ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ಆಗಬಹುದು.
ಯಾವಾಗ ಹೇಗೆ ಬದಲಾಗುತ್ತೆ ಅನ್ನೋದು ಅರ್ಥ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸಾದಿಕ್ ಪೈಲ್ವಾನ್ ಹಿಂಗೆ ವಾಪಸ್ ತಗೊಳ್ತಾರಂತ ಒಂದಷ್ಟು ಜನ ನಿರೀಕ್ಷೆ ಮಾಡಿರಲಿಲ್ಲ, ಹಂಗಾಯ್ತಲ್ಲ. ಹೀಗಾಗಿ ಮುಸ್ಲಿಮರು ಕೊನೆಯ ಕ್ಷಣದಲ್ಲಿ ಏನು ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಬಹುದು. ಅಂದ್ರೆ ನಾವ್ ಈ ರೀತಿಯಾಗಿ ಮಾಡಿದ್ರೆ ಬಿಜೆಪಿಗೆ ಕ್ಷೇತ್ರ ಸಿಕ್ಕಿಬಿಡುತ್ತೆ, ಅದಾದ ಬಳಿಕ ಬಿಜೆಪಿ ಕ್ಷೇತ್ರ ಆಗ್ಬಿಡುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಯೋಚನೆ ಮಾಡಬಹುದು. ಅಥವಾ ಈ ಸರ್ತಿ ಕಾಂಗ್ರೆಸ್ಸಿನ ನಾವು ಪಾಠವನ್ನ ಕಲಿಸಲೇಬೇಕು, ಇವ್ರು ನಮ್ಮನ್ನು ಬರೀ ಬಳಸ್ಕೊಳ್ತಾ ಇದ್ದಾರೆ ವೋಟ್ ಬ್ಯಾಂಕ್ ಆಗಿ ಅಂತ ಹೇಳಿ ಆ ರೀತಿಯಲ್ಲೂ ಕೂಡ ಯೋಚನೆಯನ್ನ ಮಾಡಬಹುದು. ಬಟ್ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಮುಸ್ಲಿಮರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ಸಿಗೆ ಈಗ ಆತಂಕ ಅಂತೂ ಜಾಸ್ತಿ ಆಗ್ಬಿಟ್ಟಿದೆ. ಬಿಜೆಪಿಯವರಿಗೆ ತಕ್ಕ ಮಟ್ಟಿಗೆ ಒಳಗೊಳಗೆ ಖುಷಿ ಇದೆ, ಈ ಅವರ ನಡುವಿನ ಸಂಘರ್ಷ ಬಡದಾಟ ನಮಗೇನಾದ್ರೂ ಪ್ಲಸ್ ಆಗ್ಬಿಡುತ್ತಾ ಅಂತ ಹೇಳಿ. ಹೀಗಾಗಿ ಬಿಜೆಪಿಯವರು ಹೆಚ್ಚೆಚ್ಚು ಮುಸ್ಲಿಮರ ಮನೆಗೆ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಓಟನ್ನ ಹೆಚ್ಚೆಚ್ಚು ಕೇಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ, ಈ ಸಂದರ್ಭವನ್ನ ಪ್ಲಸ್ ಮಾಡಿಕೊಳ್ಳುವಂತ ಉದ್ದೇಶದಿಂದ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ಗೆ ಆತಂಕ ಅಂದ್ರೆ ಆ ಭಾಗದಲ್ಲಿ ಜಮೀರ್ ತಕ್ಕ ಮಟ್ಟಿಗೆ ಹೆಸರನ್ನ ಮಾಡಿಬಿಟ್ಟಿದ್ದಾರೆ. ಜಮೀರ್ ಮುಸ್ಲಿಮರ ನಾಯಕ ಅಂತೇಳಿ ತಮ್ಮ ತಾವು ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಮುನಿಸಿಕೊಂಡಿರುವಂತ ಜಮೀರ್ ಕೇರಳದಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಬಿಟ್ರೆ ದಾವಣಗೆರೆ ದಕ್ಷಿಣದ ಕಡೆಗೆ ಬರ್ತಾನೆ ಇಲ್ಲ. ಅವ್ರಿಗೆ ಏನ್ ಸಿಟ್ಟು ಅಂದ್ರೆ, ನಾನು ಹೇಳಿದಂತ ಅಭ್ಯರ್ಥಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಸಮರ್ಥ ಶಾಮ್ನೂರು ಅಪ್ಪ SS ಮಲ್ಲಿಕಾರ್ಜುನ್ ಜಮೀರ್ ನೀನ್ಯಾರೋ ನಮ್ಮ ಕ್ಷೇತ್ರಕ್ಕೆ ಬರೋದು ಅಂತ ಮಾತಾಡ್ಬಿಟ್ಟಿದ್ರು. ಇತ್ತೀಚೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಬಂದಿತ್ತು, ಜಮೀರ್ ಬರ್ದೇ ಇದ್ರು ಏನ್ ಸಮಸ್ಯೆ ಇಲ್ಲ ಎನ್ನುವಂತ ರೀತಿಯಲ್ಲಿ. ಇದು ಜಮೀರ್ ಅಹಮದ್ರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟು ಬಿಟ್ಟಿದೆ. ಹೀಗಾಗಿ ಜಮೀರ್ ಕೂಡ ಇದನ್ನ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸ್ವಾಭಿಮಾನಿಗೆ ಧಕ್ಕೆ ಅಂತ ಹೇಳಿ ಭಾವಿಸಿ ಇಲ್ಲಿವರೆಗೂ ಕೂಡ ಚುನಾವಣಾ ಪ್ರಚಾರಕ್ಕೆ ಬಂದಿಲ್ಲ. ಹೀಗಾಗಿ ಅದೇನಾದ್ರೂ ಕಾಂಗ್ರೆಸ್ಸಿಗೆ ಹೊಡೆತ ಕೊಡಬಹುದಾ ಅನ್ನುವಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಮುಸ್ಲಿಮರು ಈ ಬಾರಿ ಅಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಮುಸ್ಲಿಮರಲ್ಲಿ ಅರ್ಧಕ್ಕರ್ಧ ಏನಾದ್ರೂ ಕಾಂಗ್ರೆಸ್ಗೆ ಕೈ ಕೊಟ್ಟರೂ ಕೂಡ ಕಾಂಗ್ರೆಸ್ಗೆ ಈ ಬಾರಿ ಪೆಟ್ಟು ಬೀಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಟ್ಟಾರೆ ಕಾದ್ ನೋಡೋಣ ಅಲ್ಲಿ ಚುನಾವಣಾ ಫಲಿತಾಂಶ ಏನಾಗುತ್ತೆ ಎನ್ನುವಂತ ರೀತಿಯಲ್ಲಿ. ಇದು ಸದ್ಯ ದಾವಣಗೆರೆ ದಕ್ಷಿಣದ ಚಿತ್ರಣ. ಇನ್ನು ಬಾಗಲಕೋಟೆ ಕಡೆಗೆ ಬರೋದಾದ್ರೆ ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ನದ್ದು ಅದೇ ಹಣೆ ಬರ, ಮತ್ತೊಮ್ಮೆ ಕುಟುಂಬ ರಾಜಕಾರಣ. ಅವ್ರ ತಂದೆ HY ಮೇಟಿ ಸುದೀರ್ಘವಾಗಿ ಬಾಗಲಕೋಟೆಯಲ್ಲಿ ಶಾಸಕರಾಗಿ ಆಯ್ಕೆ ಹಾಕೊಂಡು ಬರ್ತಾ ಇದ್ರು. ಅಂದ್ರೆ ಒಮ್ಮೆ ಬಿಜೆಪಿ ವೀರೇಶ್ ಚರಂತಿಮಠ ಗೆಲ್ತಾ ಇದ್ರು, ಇಲ್ಲ ಅಂದ್ರೆ HY ಮೇಟಿನ ಗೆಲ್ತಾ ಇದ್ರು. ಕಾಂಗ್ರೆಸ್ನಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಅದಾದ ನಂತರ ಅಲ್ಲಿ ಪೈಪೋಟಿದ್ದು ಅವರ ಮಕ್ಕಳ ನಡುವೆ. ಕೊನೆಯದಾಗಿ ಅವರ ಮಗ ಉಮೇಶ್ ಮೇಟಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡಲಾಗಿದೆ. ತಂದೆ ಹೆಸರನ್ನ ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಂಥವರು ಅವ್ರದ್ದು. ಇನ್ನೊಂದು ಕಡೆಯಿಂದ ವೀರೇಶ್ ಚರಂತಿಮಠ ಹಿಂದೆ ಒಂದಷ್ಟು ಬಾರಿಯಲ್ಲಿ ಶಾಸಕರಾಗಿದ್ದಂಥವರು, ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಹೊಂದಿರುವಂಥ ನಾಯಕ. ಅಲ್ಲೂ ಕೂಡ ತೀವ್ರವಾದಂಥ ಪೈಪೋಟಿ ಕಂಡು ಬರ್ತಾ ಇದೆ. ಈಗ ಹೊಸ ವಿಚಾರ ಏನಪ್ಪ ಅಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರಲ್ಲ, ಈಗ ಇದ್ದಕ್ಕಿದ್ದ ಹಂಗೆ ಪ್ರಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ವೀರೇಶ್ ಚರಂತಿಮಠ ನನ್ನ ಫ್ರೆಂಡು, ಆ ಕಾರಣಕ್ಕೆ ಪ್ರಚಾರಕ್ಕೆ ಬಂದೆ ಅಂತ ಹೇಳಿ. ಯಡಿಯೂರಪ್ಪ BY ವಿಜಯೇಂದ್ರ ಬರ್ಲಿ ಯತ್ನಾಳ್ ಎನ್ನುವ ರೀತಿಯಲ್ಲೂ ಕೂಡ ಮಾತನ್ನ ಹೇಳಿದ್ರು. ಆದ್ರೆ ಯತ್ನಾಳ್ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಅಪ್ಪ ಮಗನನ್ನ ದೂಷಿಸೋದನ್ನ ಮಾತ್ರ ಬಿಟ್ಟಿಲ್ಲ. ಹೀಗಾಗಿ ಯತ್ನಾಳ್ ಪ್ರಚಾರಕ್ಕೆ ಬಂದಿದ್ದು ಬಿಜೆಪಿಗೆ ಪ್ಲಸ್ ಆಗಬಹುದಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಯತ್ನಾಳ್ ವಿಜಯಪುರ, ಬಾಗಲಕೋಟೆ ಈ ಭಾಗದಲ್ಲಿ ಹಿಂದೂ ಫೈರ್ ಬ್ರಾಂಡ್ ಅಂತ ಕರೆಸಿಕೊಳ್ಳುವಂತ ನಾಯಕ. ಇನ್ನು ಚುನಾವಣಾ ಪ್ರಚಾರ ಅಂದಾಗ ಯತ್ನಾಳ್ರದ ಅದೇ ಪ್ರಚಾರದ ಶೈಲಿ, ಅದೇ ಧರ್ಮ, ಅದೇ ಹಿಂದೂ, ಇನ್ನು ಅಭಿವೃದ್ಧಿ ಮತ್ತೊಂದು ಮಗದೊಂದು ಅವ್ರ ಬಾಯಲ್ಲಿ ಯಾವತ್ತೂ ಬಂದಿದ್ದು ನಾನು ನೋಡಿಲ್ಲ. ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರ, ಈಗಲೂ ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮಾತೆತ್ತಿದ್ರೆ ನಾನು ಗನ್ ತಗೊಂಡು ಬಂದು ಉಡಾಯಿಸ್ಬಿಡ್ತೀನಿ, ನಾನು ಏನೋ ಬುಲ್ಡೋಸರ್ ತಗೊಂಡು ಬಂದು ಹಂಗೆ ಮಾಡಿಬಿಡ್ತೀನಿ ಅಂತೇಳಿ. ನನಗೆ ಬಹಳ ಕುತೂಹಲ ಇದೆ, ಒಮ್ಮೆ ಏನೋ ಪ್ರಮುಖ ಹುದ್ದೆ ಸಿಕ್ಬಿಡ್ಬೇಕು ಅಂತ ಹೇಳಿ, ಗೃಹ ಸಚಿವರು ಏನಾದ್ರೂ ಆಗ್ಬಿಡ್ಬೇಕು. ನೋಡೋಣ, ಬರೀ ಭಾಷಣಕ್ಕೆ ಮಾತ್ರ ಸೀಮಿತನ, ಭಾಷಣ ಮಾಡಿದ ರೀತಿಯಲ್ಲಿ ಯತ್ನಾಳ್ರು ಗನ್ ತಗೊಂಡು ಉಡಾಯಿಸ್ಬಿಡ್ತಾರ, ಬುಲ್ಡೋಸರ್ ತಗೊಂಡು ದುಕ್ಸ್ಬಿಡ್ತಾರ ಅಂತ ಒಂದು ಸ್ಥಿತಿ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಎಲ್ಲೇ ಪ್ರಚಾರಕ್ಕೆ ಹೋದ್ರು ಬುಲ್ಡೋಸರು ಏನು ಗನ್ನು, ಬುಲ್ಡೋಸರು ಗನ್ನು, ಗುಂಡಿಟ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತಾರಲ್ಲ. ನೋಡ್ಬೇಕು ಒಮ್ಮೆ ಅಧಿಕಾರಕ್ಕೆ ಬಂದ್ರೆ ಗೃಹ ಸಚಿವರು ಇನ್ನೇನೋ ಆದ್ರೆ ನಿಜವಾಗ್ಲೂ ಹಂಗ ಮಾಡ್ತಾರಾ, ಅಥವಾ ಇವೆಲ್ಲವೂ ಕೂಡ ಜನರನ್ನ ರಂಜಿಸೋದಿಕ್ಕೆ, ಜನರಿಗೆ ಮನರಂಜನೆ ಕೊಡೋದಕ್ಕೆ ಮಾಡ್ತಿರುವಂತ ಭಾಷಣವಾ ಅಂತ ಹೇಳಿ. ಒಟ್ಟಾರೆ ಇದು ಬಾಗಲಕೋಟೆಯ ಚಿತ್ರಣ. ನಿಮ್ಗೆ ಏನು ಅನ್ಸುತ್ತೆ? ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.